ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರಿಜ್ನಲ್ಲಿ ಈ ಪದಾರ್ಥಗಳನ್ನು ಇಡಲೇಬೇಡಿ. ಜೇನುತುಪ್ಪವನ್ನು ಫ್ರಿಜ್ನಲ್ಲಿ ಇಡಬಾರದು. ಇದನ್ನು ಕೋಣೆಯ ತಾಪಮಾನದಲ್ಲಿ ಇರಿಸಿ. ಆಲೂಗಡ್ಡೆಯನ್ನು ಕೂಡ ಫ್ರಿಜ್ನಲ್ಲಿ ಇಡಬಾರದು. ಇಡುವುದರಿಂದ ಮೊಳಕೆ ಬಂದು ಬೇಗನೆ ಹಾಳಾಗುತ್ತದೆ. ಆದ್ದರಿಂದ ಗಾಳಿ ಆಡುವ ಜಾಗದಲ್ಲಿ ಇಡಿ. ಬೆಳ್ಳುಳ್ಳಿಯನ್ನು ಫ್ರಿಜ್ನಲ್ಲಿ ಇಡಬೇಡಿ. ಬೆಳ್ಳುಳ್ಳಿಯನ್ನು ಫ್ರಿಜ್ನಲ್ಲಿಟ್ಟರೆ ಅದರ ತಾಜಾತನ ಹಾಳಾಗುತ್ತದೆ. ಅದನ್ನು ಒಣ ಜಾಗದಲ್ಲಿ ಇಡಿ. ಟೊಮೆಟೊ ಕೆಚಪ್ ಅನ್ನು ಫ್ರಿಜ್ನಲ್ಲಿ ಇಡಬಾರದು. ಇದನ್ನು ಕೋಣೆಯ ತಾಪಮಾನದಲ್ಲಿ ಇರಿಸಿ. ಸೌತೆಕಾಯಿಯನ್ನು ಫ್ರಿಜ್ನಲ್ಲಿ ಇಡಬಾರದು. ಇದನ್ನು ಇಡುವುದರಿಂದ ಬೇಗನೆ ಬಾಡಿ ಹೋಗಿ ತಿನ್ನಲು ಅದರ ರುಚಿ ಕಳೆದುಕೊಳ್ಳುತ್ತದೆ. ಮಾವಿನ ಹಣ್ಣುಗಳು ಮತ್ತು ಕಲ್ಲಂಗಡಿ ಹಣ್ಣುಗಳನ್ನು ಹೊರಗೆ ಇಟ್ಟು ತಿನ್ನುವುದೇ ಉತ್ತಮ. ಇವುಗಳನ್ನು ಫ್ರಿಜ್ನಲ್ಲಿಟ್ಟರೆ ಅದರ ರುಚಿ ಹಾಳಾಗುತ್ತದೆ. ಬ್ರೆಡ್ ಅನ್ನು ಫ್ರಿಜ್ನಲ್ಲಿ ಇಡಬಾರದು. ಅದನ್ನು ಪ್ಲಾಸ್ಟಿಕ್ ಕವರ್ ಅಥವಾ ಏರ್ ಟೈಟ್ ಬಾಕ್ಸ್ನಲ್ಲಿ ಇಡಿ. ಬ್ರೆಡ್ ಅನ್ನು ಫ್ರಿಜ್ನಲ್ಲಿಟ್ಟರೆ ಕೋಣೆಯ ಉಷ್ಣತೆಯಲ್ಲಿ ಇಡುವುದಕ್ಕಿಂತ ಬೇಗನೆ ಹಾಳಾಗುತ್ತದೆ. ಆದ್ದರಿಂದ ಬ್ರೆಡ್ ಅನ್ನು ಶೀತ ಪ್ರದೇಶದಲ್ಲಿ ಇಡಬೇಡಿ. ಈರುಳ್ಳಿಯನ್ನು ಫ್ರಿಜ್ನಲ್ಲಿ ಇಡಬಾರದು. ಈರುಳ್ಳಿಯನ್ನು ಫ್ರಿಜ್ನಲ್ಲಿ ಇಟ್ಟರೆ ಬೇಗನೆ ಕೊಳೆಯುತ್ತದೆ. ಬಿದಿರಿನ ಬುಟ್ಟಿಯಲ್ಲಿ ಅಥವಾ ಗಾಳಿಯಾಡುವ ಸ್ಥಳದಲ್ಲಿ ಇಡಿ. ಹಸಿ ಫಲಗಳನ್ನು ಹಣ್ಣಾಗಲೆಂದು ಫ್ರಿಜ್ನಲ್ಲಿ ಇಡಬಾರದು, ಏಕೆಂದರೆ ಅದು ಬೇಗ ಹಣ್ಣಾಗುವುದಿಲ್ಲ. ಡ್ರೈ ಫ್ರೂಟ್ಸ್ಗಳನ್ನು ಫ್ರಿಜ್ನಲ್ಲಿ ಇಡಬಾರದು. ಅದರಲ್ಲಿರುವ ಪೋಷಕಾಂಶಗಳನ್ನು ಕಳೆದುಕೊಳ್ಳುತ್ತವೆ. ಗಳನ್ನು ಏರ್ಟೈಟ್ ಡಬ್ಬಗಳಲ್ಲಿ ಶೇಖರಿಸಿಡಿ. ಪನ್ನೀರನ್ನು ಕೂಡ ಫ್ರಿಜ್ನಲ್ಲಿ ಹಾಗೆ ಇಡುವುದರಿಂದ ಬೇಗನೆ ಕೆಟ್ಟು ಹೋಗುವುದಲ್ಲದೆ ತಿನ್ನಲು ಯೋಗ್ಯವಾಗಿರುವುದಿಲ್ಲ. ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ ಅಥವಾ ಏರ್ಟೈಟ್ ಬಾಕ್ಸ್ನಲ್ಲಿಟ್ಟು ನಂತರ ಫ್ರಿಜ್ನಲ್ಲಿ ಇಡಬೇಕು. ಬಾಳೆಹಣ್ಣನ್ನು ಫ್ರಿಜ್ನಲ್ಲಿ ಇಡಬಾರದು. ಅದನ್ನು ಇಡುವುದರಿಂದ ಬೇಗನೆ ಕಪ್ಪಾಗಿ ಹಾಳಾಗುವುದಲ್ಲದೆ ಪೋಷಕಾಂಶಗಳು ಹಾಳಾಗುತ್ತವೆ. ಜೊತೆಯಲ್ಲಿರುವ ಹಣ್ಣುಗಳು ಕೂಡ ಹಾಳಾಗುತ್ತವೆ. ತರಕಾರಿಗಳು ಮತ್ತು ಹಣ್ಣುಗಳನ್ನು ಒಂದೇ ಸ್ಥಳದಲ್ಲಿ ಇಡಬಾರದು. ಅವುಗಳನ್ನು ಪ್ರತ್ಯೇಕ ಟ್ರೇಗಳಲ್ಲಿ ಇಡುವುದು ಉತ್ತಮ, ಏಕೆಂದರೆ ಅವುಗಳಲ್ಲಿ ವಿವಿಧ ಅನಿಲಗಳು ಬಿಡುಗಡೆಯಾಗುತ್ತವೆ. ಎರಡನ್ನೂ ಒಟ್ಟಿಗೆ ಇಟ್ಟರೆ ಅವುಗಳ ರುಚಿ ಬದಲಾಗುತ್ತದೆ. ಆದ್ದರಿಂದ ಅವುಗಳನ್ನು ಪ್ರತ್ಯೇಕವಾಗಿ ಇಡುವುದು ಉತ್ತಮ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮರೆಯದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.